ದೇವಸ್ಥಾನದ ಒಳಗೆ ಹೋಗಿ ಬರುವಷ್ಟರಲ್ಲಿ ಬೂದಿ ವಿಭೂತಿ ಆಗ್ತದೆ, ನೀರು ತೀರ್ಥವಾಗ್ತದೆ, ಅಕ್ಕಿ ಅಕ್ಷತೆ ಆಗ್ತದೆ, ಕೊಬ್ಬರಿ ಪ್ರಸಾದವಾಗ್ತದೆ, ಅನ್ನ ನೈವೇದ್ಯವಾಗ್ತದೆ. ಇಷ್ಟು ಬದಲಾದರೂ ಮನುಷ್ಯನು ಮಾತ್ರ ದೇವಾಲಯವನ್ನು ಪ್ರವೇಶಿಸಿ ಬದಲಾಗದೆ ಹೊರಗೆ ಬರ್ತಾನೆ. ಸಂತೋಷ ಅನ್ನೋದು ಬೇರೆಲ್ಲೂ ಇಲ್ಲ. ನಾವಿಷ್ಟಪಡುವವರು ನಮ್ಮ ಜೊತೆನೇ ಇದ್ರೆ ಸಾಕು. ಆ ಸಂತೋಷದ ಮುಂದೆ ಬೇರೆ ಯಾವ ಸಂತೋಷನೂ ಇಲ್ಲ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೀತಿ ಇರ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಮಾತ್ರ ಇರ್ತದೆ. ಈ ಪ್ರಪಂಚದಲ್ಲಿ ಯಾರು ಕೂಡ ಪರಿಶುದ್ಧರೂ ಅಲ್ಲ, ಪರಿಪೂರ್ಣರೂ ಅಲ್ಲ. ಸಮಯಕ್ಕೆ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲರೂ ಬದಲಾಗ್ತಾರೆ ಅಷ್ಟೇ. ಪ್ರೀತಿಯ ಅರ್ಥ ಗೊತ್ತಿಲ್ಲದೆ ಯಾರನ್ನು ಪ್ರೀತಿಸಬೇಡಿ. ಸುಮ್ಮನೆ ನಿಮ್ಮನ್ನ ಪ್ರೀಸೋರ್ ಕಣ್ಣಲ್ಲಿ ನೀರು ಬರಿಸಬೇಡಿ. ನಿಮ್ಮನ್ನು ಪ್ರೀಸೋರನ್ನ ಯಾವತ್ತೂ ಮರಿಬೇಡಿ. ಯಾಕಂದ್ರೆ ಪ್ರೀತಿ ಕೊಡುವ ಸಂತೋಷಕ್ಕಿಂತ ಪ್ರೀತಿನ ಕಳ್ಕೊಂಡಾಗ ಆಗೋ ನೋವನ್ನ ಸಹಿಸಿಕೊಳ್ಳೋದು ತುಂಬಾನೇ ಕಷ್ಟ. ಮನೆಯಿಂದ ಹೊರಗೆ ಹೋಗುವಾಗ ಬುದ್ಧಿಯನ್ನು ಕರೆದುಕೊಂಡು ಹೋಗಿ. ಯಾಕಂದ್ರೆ ಪ್ರಪಂಚ ಒಂದು ಮಾರುಕಟ್ಟೆ ಆಗಿದೆ. ಮತ್ತು ಮನೆಯ ಒಳಗೆ ಬರುವಾಗ ಹೃದಯವನ್ನು ಕರೆದುಕೊಂಡು ಹೋಗಿ. ಯಾಕಂದ್ರೆ ಇಲ್ಲಿ ನಿಮಗೋಸ್ಕರ ಎದುರು ನೋಡುವ ಪರಿವಾರವಿದೆ. ಜೀವನದಲ್ಲಿ ನಾ ಕಲಿತ ಪಾಠ ಬೆಟ್ಟದಷ್ಟು. ಆದರೂ ಪಾಠವನ್ನು ಇನ್ನು ಕಲಿಯುತ್ತಲೇ ಇದ್ದೇನೆ. ಇನ್ನು ಯಾರ್ಯಾರು ಯಾವ ರೀತಿಯ ಪಾಠ ಕಲಿಸ್ತಾರೋ ಯಾರಿಗೊತ್ತು. ಇನ್ನೊಬ್ಬರನ್ನ ಸರಿಯಿಲ್ಲ ಎಂದು ಹೇಳಬೇಕಾದ್ರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು. ಅವರು ಸರಿ ಇದ್ರೆ ಮಾತ್ರ ಬೇರೆಯವರ ಅರ್ಹತೆ ಬಗ್ಗೆ ಮಾತನಾಡುವ ಯೋಗ್ಯತೆ